ಬಿಗ್ ಬಾಸ್ ಸೀಸನ್ 4ರ 3ನೇ ಸಂಚಿಕೆ ಮೊದಲ ಭಾಗದಲ್ಲಿ ಮನೆಯ ಯಾವುದೇ ನಲ್ಲಿಯಲ್ಲಿ ನೀರು ಬರುತ್ತಿರುವುದಿಲ್ಲ. ನಂತರ ಬಿಗ್ ಬಾಸ್ ಲಕ್ಸುರಿ ಬಜೆಟ್ ಟಾಸ್ಕ್ ನ ಮುಂದಿನ ಹಂತವಾಗಿ ನೀರು ಪೂರೈಕೆಗಾಗಿ ಮನೆಯ ಸದಸ್ಯರಲ್ಲಿ 3 ಜನ ಗಾರ್ಡನ್ ಏರಿಯಾದಲ್ಲಿ ಇಟ್ಟಿರುವ ಸೈಕಲ್ ತುಳಿಯಬೇಕಾಗುತ್ತದೆ. ಸೈಕಲ್ ತುಳಿಯುವಷ್ಟು ಕಾಲ ಮಾತ್ರ ಮನೆಯಲ್ಲಿ ನೀರು ಪೂರೈಕೆ ಇರುತ್ತದೆ ಎಂದು ಹೇಳುತ್ತಾರೆ. ಆ ಪ್ರಕಾರ ಮೋಹನ್, ಶಾಲಿನಿ ಮತ್ತು ಸಂಜನಾ ಗಾರ್ಡನ್ ಏರಿಯಾದಲ್ಲಿ ಸೈಕಲ್ ತುಳಿಯಲು ಪ್ರಾರಂಭಿಸುತ್ತಾರೆ. ಆಗ ಮನೆಯೊಳಗೆ ನೀರು ಬರಲಾರಂಭಿಸುತ್ತದೆ. ಮನೆಯ ಬಳಕೆಗೆ ಬೇಕಾಗುವಷ್ಟು ನೀರನ್ನು ಮನೆಯವರು ತುಂಬಿಸಿಡುತ್ತಾರೆ. ನಂತರ ಕೀರ್ತಿಯವರು ನಿರ್ದೇಶಕ PN ಸತ್ಯರ್ ಅವರು ಕಥೆಯನ್ನು ಹೇಳುವ ರೀತಿಯನ್ನು ಪ್ರಾಕ್ಟಿಕಲಿ ಮಾಡಿ ತೋರಿಸುತ್ತಾರೆ. ಅದನ್ನು ನೋಡಿ ಮನೆಯ ಸದಸ್ಯರು ಒಳ್ಳೆಯ ಮನರಂಜನೆ ಪಡೆಯುತ್ತಾರೆ. ಮಧ್ಯಾಹ್ನ ಮನೆಯ ಕೆಲ ಸದಸ್ಯರು ಅಂದರೆ ಕಾವ್ಯ ಮತ್ತು ಮೋಹನ್ ಒಂದು ಕಡೆಯಾದರೆ, ಕೀರ್ತಿ ಮತ್ತು ಗಣೇಶ್ ಇನ್ನೊಂದೆಡೆ ಮಾಳವಿಕಾ ನಡವಳಿಕೆ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸುತ್ತಾರೆ. ಸಂಜೆ ಬಿಗ್ ಬಾಸ್ ಸಮರ್ಪಣೆಗೆ ಸಂಬಂಧಿಸಿದಂತೆ ಇನ್ನೊಂದು ಟಾಸ್ಕ್ ಅನ್ನು ಕೊಡುತ್ತಾರೆ. ಅದರ ಪ್ರಕಾರ ಗಾರ್ಡನ್ ಏರಿಯಾದಲ್ಲಿರುವ ಚಿಕ್ಕ ವೇದಿಕೆ ಮೇಲೆ ನಿಂತು ಮನೆಯ ಸದಸ್ಯರು ಒಬ್ಬೊಬ್ಬರಾಗಿ ತಮ್ಮ ನಿಜ ಜೀವನದಲ್ಲಿ ಬೇರೆಯವರಿಗಾಗಿ ಮಾಡಿದ ಸಮರ್ಪಣೆಯನ್ನು ಹೇಳಬೇಕಾಗುತ್ತದೆ. ಆ ಪ್ರಕಾರ ಮನೆಯ ಸದಸ್ಯರೆಲ್ಲ ಒಬ್ಬೊಬ್ಬರಾಗಿ ತಮ್ಮ ನಿಜ ಜೀವನದ ಸಂದರ್ಭವನ್ನು ಹೇಳಿಕೊಳ್ಳುತ್ತಾರೆ. ದೊಡ್ಡ ಗಣೇಶ್ ಒಬ್ಬರಿಗೆ ಶೂ ದಾನ ಮಾಡಿದ ಬಗ್ಗೆ ಹೇಳಿದರೆ, ಪ್ರಥಮ್ ನೇತ್ರದಾನಕ್ಕೆ ಸೈನ್ ಅಪ್ ಮಾಡಿರುವ ಬಗ್ಗೆ ಹೇಳುತ್ತಾರೆ. ಆ ನಂತರ ರೇಖಾ ಮತ್ತು ಶಾಲಿನಿ ಪ್ರಥಮ್ ಇನ್ನೂ ದಾನ ಮಾಡಿಲ್ಲ, ಬರೀ ನೇತ್ರದಾನಕ್ಕೆ ಸೈನ್ ಅಪ್ ಮಾಡಿರುವುದು ದಾನವಾಗಲ್ಲ ಎಂದು ಆಡಿಕೊಳ್ಳುತ್ತಾರೆ. ರಾತ್ರಿ ಕೀರ್ತಿ ಮತ್ತು ಪ್ರಥಮ್ ಮನೆಯ ಸದಸ್ಯರು ಕನ್ನಡ ಗೊತ್ತಿದ್ದರೂ ಇಂಗ್ಲಿಷ್ ಪದಗಳನ್ನು ಬಳಸುವ ಬಗ್ಗೆ ಮಾತನಾಡಿಕೊಳ್ಳುತ್ತಾರೆ. ಅದನ್ನು ತಾನು ಖಂಡಿಸುತ್ತೇನೆ ಎಂದು ಪ್ರಥಮ್ ಹೇಳುತ್ತಾರೆ. ಆ ನಂತರ ಪ್ರಥಮ್ ಆಡಿರುವ ಮಾತುಗಳನ್ನು ಕೀರ್ತಿ ಮನೆ ಇತರ ಸದಸ್ಯರಿಗೆ ಹೇಳುತ್ತಾರೆ.